ಇವತ್ತು ಈ ಹೋರಾಟ ಯಾಕೋಸ್ಕರವಾಗಿ ಮಾಡಬೇಕಾಗಿತ್ತು ಅನ್ನೋಂಥ ವಿಚಾರದ ಬಗ್ಗೆ ಕಳೆದ ಒಂದು ವರ್ಷದಿಂದ ಇವತ್ತು ಏನು ಸರ್ಕಾರದಲ್ಲಿ ಭ್ರಷ್ಟಾಚಾರ ಆಯಿತು, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಲ್ಲಿ ಹಿಂದುಳಿದಂತ ಜಾತಿಯ ಮಕ್ಕಳಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮಕ್ಕಳಿಗೆ ಬಹಳಷ್ಟು ತ್ರಾಸಾಗಿದೆ ಅನ್ನೋ ಕಾರಣದಿಂದ ಭಾರತೀಯ ಜನತಾ ಪಾರ್ಟಿ ನಮ್ಮ ಅಧ್ಯಕ್ಷರಾದಂತ ವಿಜೇಂದ್ರ ನೇತೃತ್ವದಲ್ಲಿ ಒಂದು ಕಡೆ ಹೋರಾಟವನ್ನು ಕೂಡ ಮಾಡ್ತಾ ಇದ್ದೀವಿ. ಒಂದು ಕಡೆ ಸದನದಲ್ಲಿ ವಿರೋಧ ಪಕ್ಷದ ನಾಯಕರಾದಂತ ಸನ್ಮಾನ್ಯ ಅಶೋಕ್ ಅವರು, ಅದೇ ರೀತಿಯಲ್ಲಿ ಮೇಲ್ಮನೆಯ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದಂತಹ ಛಲವಾದಿ ನಾರಾಯಣಸ್ವಾಮಿ ಅವರು ಸದನದ ಒಳಗಡೆ ಕೂಡ ಹೋರಾಟವನ್ನು ಮಾಡುವಂತ ಕೆಲಸ ಆಗ್ತಾ ಇದೆ. ಸದನದ ಹೊರಗಡೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಇವತ್ತು ಹೋರಾಟವನ್ನು ಕೂಡ ಮಾಡುವಂತ ಕೆಲಸ ಆಗ್ತಾ ಇದೆ. ದಯವಿಟ್ಟು ಕುಂತ್ರೆ ಚೆನ್ನಾಗಿರುತ್ತೆ, ಎಲ್ಲ ಕೊಡ್ಬೇಕು. ಹಂಗಾಗಿ ಇವತ್ತು ಕಾಂಗ್ರೆಸ್ಸಿನ ಸರ್ಕಾರ ಅಧಿಕಾರಿ ಅಹಿಂದ ಅನ್ನಂತ ಹಿಂದುಳಿದಂತ ಸಮುದಾಯಗಳಿಗೆ ಅವರಿಗೆ ಒಳ್ಳೆದನ್ನು ಮಾಡುತ್ತೀವಿ ಅನ್ನಂತ ಕಾರಣದಿಂದ ಮತವನ್ನು ಪಡೆದುಕೊಂಡು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಇವತ್ತು ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬಂದ ನಂತರ ಇವತ್ತು ಯಾವೊಂದು ಹಿಂದುಳಿದಂತ ಜಾತಿಗಳಿಗೆ, ಅದೇ ರೀತಿಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಮಕ್ಕಳಿಗೆ ಇವತ್ತು ಯಾವ ನ್ಯಾಯ ಆಗಿದೆ ಅನ್ನೋದು ತಾವೆಲ್ಲರೂ ಕೇಳಬೇಕಾಗಿದೆ. ಬಹುಶಃ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಏನು ಅಹಿಂದ ಅನ್ನಂತದ್ದೇನು ಅವರು ಘೋಷಣೆ ಮಾಡಿಕೊಂಡು ಅಧಿಕಾರಕ್ಕೆ ಬಂದ್ರು, ಬಹುಶಃ ಆ ಅನ್ನಂತ ಶಬ್ದವನ್ನು ತೆಗೆದು ಅವ್ರು ನಮ್ದೇ ಅಭಿವೃದ್ಧಿಯನ್ನ ಮಾಡೋದು ಬಿಟ್ಟಿಗಿನ ಬೇರೆ ಯಾವ ಸಮುದಾಯ ಕೂಡ ಇವತ್ತು ಕಾಂಗ್ರೆಸ್ ಪಾರ್ಟಿ ಇವತ್ತು ನ್ಯಾಯವನ್ನು ಕೊಡಿಸಿಲ್ಲ ಅನ್ನಂತ ಮಾತನ್ನು ಕೂಡ ನಾವು ಹೇಳಬೇಕಾಗುತ್ತೆ. ಯಾಕಂದ್ರೆ ಇವತ್ತು ಹಿಂದುಳಿದ ಸಮುದಾಯಗಳನ್ನ ಅಧಿಕಾರಕ್ಕೆ ಬರ್ಲಿದ್ದು ಮುಂಚೆ ಏನು ಜಸ್ಟಿಸ್ ಅನ್ನು ಕೊಟ್ಟಿತ್ತು, ಏನ್ ನ್ಯಾಯವನ್ನು ಕೊಡಬೇಕಾಗಿತ್ತೋ, ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂತ ಎಲ್ಲವನ್ನು ಕೂಡ ಬರೆಯುವಂತ ಕೆಲಸ ಇವತ್ತು ಆಗಿದೆ ಅಂತ ಮಾತನ್ನು ಕೂಡ ನಾನು ಹೇಳಬೇಕಾಗುತ್ತೆ. ಬಹುಶಃ ನಾವೆಲ್ಲರೂ ಕೂಡ ಕೇಳ್ತೇವೆ, ಹಿಂದುಳಿದಂತ ಜಾತಿಗಳಿಗೆ ಇವತ್ತು ಎಸ್ಸಿ ಜನಾಂಗದ ಮಕ್ಕಳಿಗೆ ಇವತ್ತು ಯಾವ ರೀತಿಯಲ್ಲಿ ದಲಿತರಿಗೆ ಮೋಸ ಆಯಿತು ಅನ್ನೋ ವಿಚಾರದ ಬಗ್ಗೆ ಬಹುಶಃ ಕರ್ನಾಟಕ ರಾಜ್ಯದಲ್ಲಿದ್ದಂತ ಎಲ್ಲ ಹಿಂದುಳಿದಂತ ಸಮುದಾಯಗಳು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಕ್ಕಳು ಎಲ್ಲರೂ ಕೂಡ ಈ ಸರ್ಕಾರದಲ್ಲಿ ಮಂತ್ರಿಗಳಾದಂತ ನಾಗೇಂದ್ರ ಅವರು ಮೋಸ ಮಾಡುವಂತ ಕೆಲಸ ಆಗಿದೆ ಅಂತ ಮಾತು ಕೇವಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಒಂದೇ ಒಂದು ಹೇಳ್ತಾ ಇಲ್ಲ, ಇಡೀ ರಾಜ್ಯದಲ್ಲಿದ್ದಂತ ಎಲ್ಲ ಸಮುದಾಯದ ಜನರು ಒಂದೇ ಒಂದು ಮಾತು ಹೇಳ್ತಾ ಇದ್ರ, ರಾಮನವರಲ್ಲಿ ಮೋಸ ಮಾಡಿದರ ಈ ಸಮುದಾಯಗಳು ಇವತ್ತು ಅನ್ಯಾಯ ಆಗಿದೆ ಅಂತ ಮಾತು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಜೊತೆಲಿ ಎಲ್ಲ ಸಮುದಾಯಗಳು ಇವತ್ತು ದೊರೆಕೂಡಿಸುವಂತ ಕೆಲಸ ಇವತ್ತು ರಾಜ್ಯದಾದ್ಯಂತ ಅವರು ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರ. ಬಹುಶಃ ಇವತ್ತು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅವತ್ತು ಕಳೆದ 23ರಲ್ಲಿ ಚುನಾವಣೆಯಲ್ಲಿ ಸೋತಿದ್ದಂತ ಟೈಮಲ್ಲಿ ಬಹುಶಃ ರಾಮನವರ ಮೇಲೆ ಗೆದ್ದಾರಂತ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಟ್ಟರು. ಬಹುಶಃ ಮಂತ್ರಿ ಸ್ಥಾನವನ್ನು ಕೊಟ್ಟ ನಂತರ ಅವರು ರಾಜಕಾರಣ ಹಿಂದುಳಿದಂತ ಸಮುದಾಯಗಳಿಗೆ ಎಸ್ಟಿಗಳಿಗೆ ಆ ಸಮುದಾಯಗಳಿಗೆ ನ್ಯಾಯವನ್ನು ಮಾಡಬಹುದಾಗಿತ್ತು. ಆದ್ರೆ ಆ ಸಮುದಾಯಗಳಿಗೆ ಇವತ್ತು ನ್ಯಾಯವನ್ನು ಮಾಡಲಾರ್ದಂತೆ ಇವತ್ತು ಆ ಸಮುದಾಯಗಳಿಂದ ಬುಡಕಟ್ಟು ಸಮುದಾಯಗಳು, ಗುಡ್ಡಗಾಡ ಪ್ರದೇಶದಲ್ಲಿದ್ದಂತ ಸಮುದಾಯದ ಮಕ್ಕಳು, ಶಾಲೆಗೆ ಹೋಗುತ್ತ ಮಕ್ಕಳು, ಕಾಲೇಜಿಗೆ ಹೋಗುತ್ತ ಮಕ್ಕಳು, ಬಡವರು ಬೇಕಾದಂತ ಎಲ್ಲ ಸೌಲಭ್ಯಗಳನ್ನು ಬಹುಶಃ ನಾಗೇಂದ್ರ ಅವರು ಮಂತ್ರಿಗಳಾದ ನಂತರ 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದ್ರು. 187 ಕೋಟಿ ರೂಪಾಯಿ. ಈ 187 ಕೋಟಿಯ ಭ್ರಷ್ಟಾಚಾರ ಮಾಡಿದ ನಂತರ ನಮ್ಮ ಮಕ್ಕಳ ಭವಿಷ್ಯ ಏನು? ಇವತ್ತು ನೀವೆಲ್ಲರೂ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನಾವೇನು ಹೋರಾಟವನ್ನು ಮಾಡ್ತಾ ಇದೀವೋ ಬಹುಶಃ ನಮ್ಮ ಸ್ವಾರ್ಥ ಅಂತ ತಿಳ್ಕೊಂಡಿರ್ಬೋದು. ಇವತ್ತು ಭಾರತೀಯ ಜನತಾ ಪಾರ್ಟಿಯ ನಮ್ಮ ಅಧ್ಯಕ್ಷರಾಗಿರ್ಕೊಂಡು ನಮ್ಮ ಸ್ವಾರ್ಥ ಅನ್ನೋದು ಯಾವುದೂ ಕೂಡ ಇಲ್ಲ. ನಮ್ಮ ಸ್ವಾರ್ಥ ಭವಿಷ್ಯದಲ್ಲಿದ್ದಂತ ಬುಡಕಟ್ಟು ಸಮುದಾಯದ ಮಕ್ಕಳು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಮಕ್ಕಳು ಅವ್ರು ಸಿಗಬೇಕಾದಂತ ಸೌಲಭ್ಯಗಳನ್ನು ವಂಚಿತ ಆಗ್ತಾ ಇದಾರ, ಅವ್ರ ಶಿಕ್ಷಣವನ್ನು ಕಳ್ಕೊಂತ ಇದಾರೆ ಅನ್ನೋದಕ್ಕೋಸ್ಕರವಾಗಿ ಹೋರಾಟವನ್ನು ಮಾಡ್ತಾ ಇದೀವಿ. ನಮ್ಮ ಭವಿಷ್ಯದ ಮಕ್ಕಳು ಭವಿಷ್ಯವನ್ನು ಕಸ್ಕೊಂಡಿದ್ದಾರೆ ಅಂತೇಳಿ ಹೋರಾಟವನ್ನು ಮಾಡ್ತಾ ಇದ್ವಿ.
ಇವತ್ತು ನಾನು ಕಾಂಗ್ರೆಸ್ ನಾಯಕರಿಗೆ ಹೇಳ್ತೀನಿ, ಇವತ್ತು ಬಹುಶಃ ಭ್ರಷ್ಟಾಚಾರ ಮಾಡಿದ ನಂತರ ನಾಗೇಂದ್ರ ಅವರು ಈ ಜಿಲ್ಲೆಯವರೇ, ನಾವೇನನ್ನ ಇವತ್ತು ಈ ಸಮುದಾಯದ ವಿರುದ್ಧನ, ಈ ಸಮುದಾಯದ ವಿರುದ್ಧನೂ ಕೂಡ ಅಲ್ಲ, ನಾವು ಈ ಸಮುದಾಯದಲ್ಲಿ ನಾಗೇಂದ್ರ ಅವರು ಭ್ರಷ್ಟಾಚಾರ ಮಾಡಿದಾರ. ಅವರು 187 ಕೋಟಿ ಭ್ರಷ್ಟಾಚಾರ ಮಾಡಿದ್ದನ್ನು ಸದನದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಕೂಡ ಒಪ್ಪಿಕೊಂಡಿದ್ದಾರ. ನಮ್ಮ ಮಕ್ಕಳು ಭವಿಷ್ಯವನ್ನು ಕಸ್ಕೊಂಡಿದ್ದಾರ. ಆದ್ರೆ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ವಿ, ಈ ಭ್ರಷ್ಟ ನಾಗೇಂದ್ರ ಅವ್ರನ್ನ ರಾಜೀನಾಮೆ ಕೊಡಿಸಬೇಕು, ಇನ್ನೊಂದು ವಾಲ್ಮೀಕಿ ಸಮುದಾಯದ ವ್ಯಕ್ತಿಗೆ ಮಂತ್ರಿಗಳಾಗಿ ಮಾಡಬೇಕು ಅಂತ ಒತ್ತಾಯ ಮಾಡಲಾಗ್ತದೆ. ಭ್ರಷ್ಟಾಚಾರ ಮಾಡಿದನು, ಆ ಭ್ರಷ್ಟಾಚಾರ ಮಾಡಿದಂತ ಮಂತ್ರಿಯನ್ನು ನಾವು ರಾಜೀನಾಮೆ ಕೊಡಿಸಿ, ಈ ಸಮುದಾಯಗಳ ಬಗ್ಗೆ ನಿಮಗೆ ಕಳಕಳಿದ್ರಿಗಿನ, ಈ ಸಮುದಾಯಗಳ ಬಗ್ಗೆ ಬೇಡಿಕೆ ಇದ್ರಿ, ಈ ಸಮುದಾಯಗಳ ಬಗ್ಗೆ ಪ್ರೀತಿ ಇದ್ರಿಗಿನ, ವಾಲ್ಮೀಕಿ ಸಮುದಾಯದವ್ರನ್ನ ನೀವು 3 ಮಂದಿ ಮಂತ್ರಿಗಳು ಮಾಡಿದ್ರಿ, ಸಂತೋಷ. ಜೊತೆಲಿ ಇನ್ನೊಬ್ಬ 2 ಮಂದಿ ಮಂತ್ರಿಗಳಿಗೆ ವಾಲ್ಮೀಕಿ ಮಂದಿಗೆ ಮಾಡ್ರಿ. ನಮ್ದು ಯಾವುದೇ ರೀತಿಯ ಅಭ್ಯಂತರ ಇಲ್ಲ. ಇಂಥ ಭ್ರಷ್ಟ ಇವತ್ತು ಮಂತ್ರಿಯಾಗಿ ಮುಂದುವರಿಬೇಕನ್ನಂತ ಪ್ರಶ್ನೆ ಕೂಡ ನಾನು ಕೇಳ್ತಾ ಇದ್ದೀನಿ. ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಈ ಸರ್ಕಾರ ಇವತ್ತು ಏನ್ ಮಾಡ್ತಾ ಇದೆ? ಇವತ್ತು ಒಂದು ಕಡೆ ನಾಗೇಂದ್ರ ಅವರು ಬೇಲ್ ಮೇಲೆ ಹೊರಗಡೆ ಇದ್ದಾರ. ಅವರು 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿ ಸರ್ಕಾರದ ಹಣ, ಸರ್ಕಾರದ ಖಜಾನೆಗೆ ಕೈ ಹಾಕಿ ಸರ್ಕಾರದ ಹಣವನ್ನು ಬೇರೆ ಬ್ಯಾಂಕ್ಗಳಿಗೆ ವರ್ಗಾವಣೆಯನ್ನು ಮಾಡಿ, ಆ ಬೇರೆ ಬ್ಯಾಂಕ್ಗಳಿಗೆ ವರ್ಗಾವಣೆಯನ್ನು ಮಾಡಿ, ಆ ರೊಕ್ಕದಿಂದ ಏನ್ ಮಾಡ್ಯಾರ? ಇವತ್ತು ಸೇಂದಿ ಅಂಗಡಿ ಇವತ್ತು ರೊಕ್ಕ ಹಾಕ್ಯಾರ, ಸೆಕ್ಯೂರಿಟಿ ಏಜೆನ್ಸಿಗೆ ರೊಕ್ಕ ಹಾಕಿದಾರ, ಅವರು ಬೇಕಾದಂತ ಮಂದಿಗೆ ವರ್ಗಾವಣೆ ಮಾಡಿದಾರ. ಜೊತೆಲಿ ಅವರು ಲ್ಯಾಂಬೋರ್ಗಿನಿ ಕಾರಲ್ಲಿ ಅಡ್ಡಾಡ್ತಾರ, ದೊಡ್ಡ ದೊಡ್ಡ ಕಾರುಗಳು. ಆ ಕಾರನ್ನು ಕೂಡ ಎಸ್ ಟಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣದಿಂದಲೇ ಲ್ಯಾಂಬೋರ್ಗಿನಿ ಕಾರನ್ನು ಕೂಡ ತಗೊಂಡಿದ್ದಾರೆ ಅಂತ ಮಾತಂತೆ. ಲ್ಯಾಂಬೋರ್ಗಿನಿ ಕಾರು ಮಾಡಿದಂತ ವ್ಯಕ್ತಿಗೆ ಒಂದು ಕಡೆ ಮುಖ್ಯಮಂತ್ರಿಗಳು ಸಮಾಧಾನ ಮಾಡ್ಕೊಂತ ಇದ್ರು. ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ಶ್ರೀರಾಮ್ರವರೇ, ಇವತ್ತು ಭಾರತೀಯ ಜನತಾ ಪಾರ್ಟಿ ಏನು ಹೋರಾಟವನ್ನು ಮಾಡ್ತಾ ಇದ್ದಾರೋ, ಅನೇಕ ಮಂದಿ ಜೈಲಿಗೆ ಹೋಗಿದ್ದಾರ, ಜೈಲಿಗೆ ಹೋಗಿ ಬೇರೆ ಮೇಲೆ ಕೂಡ ಬಂದಾರ, ಅನೇಕ ಮಂದಿ ಮೇಲೆ ಕೇಸ್ ಐತೆ, ಅವ್ರು ಕೂಡ ಕೋರ್ಟ್ಗಳಿಗೆ ಅಡ್ಡಾಡ್ತಾ ಇದ್ದಾರೆ. ಸ್ವಾಮಿ, ಯಾರೊಬ್ಬರ ಮೇಲೆ ಕೂಡ ಕೇಸ್ಗಳು ಇರ್ಬೋದು, ಯಾರೊಬ್ಬರ ಮೇಲೆ ಕೂಡ FIR ಗಳು ಇರ್ಬೋದು. ಆ ಕೇಸ್ಗಳು FIR ಇರುವಂತದ್ದು ಅವರು ಸ್ವಂತ. ಯಾರು ಕೂಡ ಈ ರೀತಿ ನಾಗೇಂದ್ರ ಅವರು ಸರ್ಕಾರ ಖಜಾನೆಗೆ ಖಾಲಿ ಮಾಡಿ ಸರ್ಕಾರದ ಹಣ ಕೈ ಹಾಕಿದಂತ ವ್ಯಕ್ತಿ, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಮೊದಲನೇ ವ್ಯಕ್ತಿ ನಾಗೇಂದ್ರ ಅವರು. ಹೌದು, ಮುಖ್ಯಮಂತ್ರಿಗಳ ಮೇಲೆ ಕೂಡ ಕೇಸ್ ಇದಾವೆ, ಇಲ್ಲ ಅನ್ನಕ್ ಹೋಗಲ್ಲ ನಾವು. ಇವತ್ತು ಬಹುಶಃ ಮುಖ್ಯಮಂತ್ರಿಗಳು ಹೇಳಿದಂತ ಮಾತೇನು, ಅನೇಕ ಮಂದಿ ಕೇಸುಗಳಲ್ಲಿದ್ದಾರ, ಅನೇಕ ಮಂದಿಗಳಲ್ಲಿ ಕೇಸುಗಳಲ್ಲಿದ್ದಂತ ಟೈಮಲ್ಲಿ ಅನೇಕ ಮಂದಿ ಕೇಸುಗಳ ಮೇಲೆ ಇದ್ದು ಅನೇಕ ಮಂದಿ ಕೂಡ ಹೊರಗಡೆ ಬಂದಾರ ಅನ್ನಂತ ಮಾತು ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು. ಮುಖ್ಯಮಂತ್ರಿಗಳು ಇವತ್ತು ಅನೇಕ ಮಂದಿ ಕೇಸಲ್ಲಿ ಇರ್ಬೋದು, ಅನೇಕ ಮಂದಿ ಹೊರಗಡೆ ಬಂದಿರ್ಬೋದು, ಆದ್ರೆ ನಾಗೇಂದ್ರ ಅವರ ಮೇಲೆ ಮಾತ್ರ ಚಾರ್ಜ್ ಶೀಟ್ ಹಾಕಿದಾರೆ ಅನ್ನಂತ ಮಾತು ನೀವು ನೆನ್ಪಿಟ್ಕೋಬೇಕನ್ನಂತ ಮಾತು. ನಾಗೇಂದ್ರ ಅವರ ಮೇಲೆ ಮಾತ್ರ ಚಾರ್ಜ್ ಶೀಟ್ ಹಾಕಿದಾರೆ, ಯಾರ ಮೇಲೆ ಕೂಡ ಚಾರ್ಜ್ ಶೀಟ್ ಹಾಕಲಿಲ್ಲ. ಕೇವಲ ನಾಗೇಂದ್ರ ಅವರ ಮೇಲೆ ಕೂಡ ಚಾರ್ಜ್ ಶೀಟ್ ಹಾಕುವಂತ ಕೆಲಸ ಮಾಡಿದ್ರ, ಅವ್ರು ಬೇಲ್ ಮೇಲೆ ಮತ್ತೆ ಹೊರಗಡೆ ಬರುವಂತ ಕೆಲಸ ಮಾಡಿದ ಅಂತ ಚಾರ್ಜ್ ಶೀಟ್ ಹಾಕಿದಂತ ವ್ಯಕ್ತಿ, ಬೇಲ್ ಮೇಲೆ ಹೊರಗಡೆ ಇದ್ದಂತ ವ್ಯಕ್ತಿ, 187 ಕೋಟಿ ಭ್ರಷ್ಟಾಚಾರ ಮಾಡುವಂತ ವ್ಯಕ್ತಿ ಪುನಃ ಸರ್ಕಾರದಲ್ಲಿ ಮಂತ್ರಿಯಾಗಿ ಮುಂದುವರಿಬೇಕನ್ನಂತ ಪ್ರಶ್ನೆಯನ್ನು ಈ ಸರ್ಕಾರಕ್ಕೆ ನಾನು ಕೇಳ್ತೀನಿ. ಅನ್ನಂತ ಪ್ರಶ್ನೆಯನ್ನು ಕೇಳ್ತೀನಿ. ನಾಗೇಂದ್ರ ಅವರು ಜನರಿಂದ ತಪ್ಪಿಸ್ಕೋಬಹುದು, ಈ ಸಮುದಾಯಗಳಿಗೆ ಮೋಸ ಮಾಡಿ ತಪ್ಪಿಸ್ಕೊಂಡಿರ್ಬೋದು. ಇಲ್ಲಿಂದ ಗೆದ್ದು ತಾವು ಈ ಜಿಲ್ಲೆಗೆ ಮಗವನ್ನು ನೋಡ್ತಾದಂತೆ ಅನೇಕ ದಿನಗಳ ಕಾಲ ಬೆಂಗಳೂರಿನಲ್ಲಿದ್ದು ಈ ಜಿಲ್ಲೆಯನ್ನು ನಿರ್ಲಕ್ಷ್ಯ ಮಾಡಿದಂತ ವ್ಯಕ್ತಿಗಳು ತಾವು ಕಾಂಗ್ರೆಸ್ ಆಗಿರ್ಬೋದು. ಆದ್ರೆ ನಿಮಗೆ ಇವತ್ತು ನಮ್ಮಿಂದ ತಪ್ಪಿಸ್ಕೋಬಹುದು, ದೇವರಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಂತ ಮಾತನ್ನು ಹೇಳ್ತೀನಿ. ಆದ್ರೆ ಈ ಸಮುದಾಯದಲ್ಲಿ ನಾನು ಕೇಳ್ತಿರ್ತೀನಿ, ರಾಮ್ಲವರೇ ಬಹಳಷ್ಟು ಮಂದಿ ಕೇಳ್ತಾ ಇದ್ರು, ಈ ಸಮುದಾಯದ ವಿರುದ್ಧ ನಾವೆಲ್ಲರೂ ಕೂಡ ಈ ಸಮುದಾಯದ ವಿರುದ್ಧ ಅಲ್ಲ ನಾವು, ಈ ಸಮುದಾಯದ ವಿರುದ್ಧ ಅಲ್ಲ ನಾವು ಸರ್ಕಾರಕ್ಕೆ ಹೇಳ್ತಾ ಇದೀವಿ. ನೀವು ಬೇಕಾದ್ರೆ ಇವ್ರು ರಾಜೀನಾಮೆಯನ್ನು ಕೊಡಿಸಿ, ಇನ್ನ 2 ಮಂತ್ರಿಗಳು ವಾಲ್ಮೀಕಿ ಸಮುದಾಯದಿಂದ ಮಾಡಿ, ನಾವು ಎಂತ ಪರಿಸ್ಥಿತಿಯಲ್ಲಿ ಕೂಡ ಎಲ್ಲ ಹೋಗಲ್ಲ. ಇವತ್ತು ಬೇರೆ ಮಂದಿಗೆ ಅವಕಾಶ ಮಾಡಿಕೊಡ್ರಿ, ನಾವ್ ಯಾವ್ದು ಇಲ್ಲ ಅನ್ನಕ್ ಹೋಗಲ್ಲ.
ಈ ಸಮುದಾಯಕ್ಕೆ ವಂಚಿಸಿದಂತ ಮಂತ್ರಿ, ಮಾಜಿ ಮಂತ್ರಿಗಳು, ಹಾಲಿ ಮಂತ್ರಿಗಳನ್ನ ತಾವು ಕೈ ಬಿಡಬೇಕನ್ನೋದು ಒತ್ತಾಯವನ್ನು ಮಾಡೋದ್ರ ಮೂಲಕ ಸದನದಲ್ಲಿ ಕೂಡ ನಮ್ಮ ವಿರೋಧ ಪಕ್ಷ ನಾಯಕರಾದ ಅಶೋಕ್ ಅಣ್ಣನವರು, ಛಲವಾದಿ ನಾರಾಯಣ ಸ್ವಾಮಿ ಅಣ್ಣನವರು, ನಮ್ಮೆಲ್ಲ ಶಾಸಕರು, ಜನಾರ್ದನ್ ರೆಡ್ಡಿ ಅವರು ಆದಿರಿಕೊಂಡು ಎಲ್ಲರೂ ಕೂಡ ಸೇರಿ ಒಟ್ಟಾರೆ ಈ ನಾವು ಹೋರಾಟವನ್ನು ಮಾಡ್ತಾ ಇದ್ವಿ. ಎಲ್ಲಿ ತನಕ ಕೂಡ ನಾಗೇಂದ್ರ ರಾಜೀನಾಮೆ ಕೊಡಲ್ಲ, ಅಲ್ಲಿ ತನಕ ಕೂಡ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಕಾರ್ಯಕರ್ತರು ಒಟ್ಟೊಟ್ಟಿನಿಂದ ಹೋರಾಟವನ್ನು ಕೂಡ ಮಾಡುವಂತ ಕೆಲಸ ಮಾಡ್ತೀವಿ. ಸನ್ಮಾನ್ಯ ನಾಗೇಂದ್ರ ಅವರೇ ಇವತ್ತು ದಲಿತರನ್ನ ತಾವು ಇವತ್ತು ಭ್ರಷ್ಟಾಚಾರ ಮಾಡಿದ್ರಿ. ದಲಿತ ಮಕ್ಕಳು ಇವತ್ತು ನೋಡಿ, ಇವತ್ತು ಮಕ್ಕಳು ಉನ್ನತ ಶಿಕ್ಷಣಕ್ಕೆ ಹೋಗ್ತಾರೆ, ಅಮೆರಿಕಾಗೆ, ಲಂಡನ್ಗೆ, ಬೇರೆ ಬೇರೆ ರಾಜ್ಯಗಳ ದೇಶಗಳಿಗೆ ಹೋದ್ರೆ ಆ ಮಕ್ಕಳನ್ನ ವಾಪಸ್ ಕಳಿಸ್ತಾ ಇದಾರ. ಅಲ್ಲಿ ಪ್ರೋತ್ಸಾಹ ಕೊಡಕ್ಕೆ ರೊಕ್ಕ ಇಲ್ಲ. ಯಾರನ್ನ ತಾಯಿ ಇವತ್ತು ಗಂಗಾ ಕಲ್ಯಾಣ ಹಾಕೋಬೇಕಂದ್ರೆ ಆ ತಾಯಿ ರೊಕ್ಕ ಇಲ್ಲ. ಯಾರಿಗನ್ನ ಇವತ್ತು ಟಮ್ ತಗೋಬೇಕು, ಗಾಡಿ ತಗೋಬೇಕಂದ್ರೆ ರೊಕ್ಕ ಇಲ್ಲ. ಎಲ್ಲವನ್ನು ಕೂಡ ಭ್ರಷ್ಟಾಚಾರ ಮಾಡಿದ್ರಿ. ಇವತ್ತು ಜನಾರ್ದನ್ ರೆಡ್ಡಿ ಅವರು ಮೊನ್ನೆ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ರು. ಜನಾರ್ದನ್ ರೆಡ್ಡಿ ಅವರು ಇದೆ ನಮ್ಮ ಅನಿಲ್ ನಾಯ್ಡು ಅವ್ರಿಗೆ ಆಹ್ವಾನವನ್ನು ಕೊಟ್ಟಿದ್ರು. ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ ಬಂದಂತ ಜನಾರ್ದನ್ ರೆಡ್ಡಿ ಅವರಿಗೆ ತಪ್ಪು ಮಾತಾಡಿದ್ರು. ಜನಾರ್ದನ್ ರೆಡ್ಡಿ ಅವರೇನು ತಪ್ಪು ಮಾತಾಡಿಲ್ಲ. ಕಾಂಗ್ರೆಸ್ ಪಾರ್ಟಿ ಕೇವಲ ನಾಗೇಂದ್ರ ಒಬ್ಬನಲ್ಲ, ಕಾಂಗ್ರೆಸ್ ಪಾರ್ಟಿ ಸೇರಿ ಭ್ರಷ್ಟಾಚಾರ ಮಾಡಿ ಈ ಸಮುದಾಯಗಳಿಗೆ ಮೋಸ ಮಾಡಿದಂತ ಮಾತು ಜನಾರ್ದನ್ ರೆಡ್ಡಿ ಅವರು ಹೇಳಿದ್ರು. ನಾಗೇಂದ್ರ ಬಂದ ನಂತರ ಏನ್ ಹೇಳಿದ್ರು, ಇವತ್ತು ಬಿಜೆಪಿ ಅವರಿಗೆ ದಲಿತರ ದಲಿತರನ್ನ ಕಾಂಗ್ರೆಸ್ ಪಾರ್ಟಿ ಮಂತ್ರಿಗಳು ಮಾಡಿದ್ರೆ ಹೊಟ್ಟೆ ಕಿಚ್ಚು, ಅವ್ರಿಗೆ ಸಹಿಸೋಕ್ ಆಗಲ್ಲ. ನಾಗೇಂದ್ರ ಅವರೇ, ನಾನು ಕೇಳ್ತೀನಿ ತಮಗೆ, ಇವತ್ತು ನಿನ್ನ ದಲಿತರ ಅಂತ ಇದೆಯಲ್ಲ, ಆ ದಲಿತರನ್ನ ಭ್ರಷ್ಟಾಚಾರ ಮಾಡಿದಂತ ಟೈಮಲ್ಲಿ ಆ ರೊಕ್ಕ ನಮ್ಮ ಬಡವರು ದಲಿತರ ಹಣ ಅಂತ ತಮಗೆ ಗೊತ್ತಾಗಿಲ್ಲ. ನಾಗೇಂದ್ರ ಅವರೇ, ಅವತ್ತು ನೀವು ಜನಾರ್ದನ್ ರೆಡ್ಡಿ ಹೇಳಿಕೆ ಕೊಟ್ಟಂತ ಟೈಮಲ್ಲಿ ದಲಿತರನ್ನ ಹೇಳ್ಕೊಂತ ಇದ್ರಲ್ಲ, ಆ ದಲಿತರ ಹಣ ಭ್ರಷ್ಟಾಚಾರ ಮಾಡುವಂತ ಟೈಮಲ್ಲಿ ನೀವು ದಲಿತರಿಂದ ಗೊತ್ತಾಗಿಲ್ಲ, ಮಕ್ಕಳ ಭವಿಷ್ಯ ಗೊತ್ತಾಗಿಲ್ಲ, ನಮ್ಮ ಜಾತಿಯ ಮಕ್ಕಳು, ನಮ್ಮ ಹಿಂದುಳಿದಂತ ಮಕ್ಕಳಂದ್ರೆ ತಮಗೆ ಗೊತ್ತಾಗಿಲ್ಲ. ಅವತ್ತೇನು ಹೋಗಿತ್ತಪ್ಪ ಈ ದಲಿತರನ್ನಂತ ಶಬ್ದಗಳನ್ನು ಇವತ್ತು ಬಳಕೆ ಮಾಡ್ತಾ ಇದ್ರ. ಅಧಿಕಾರಕ್ಕೋಸ್ಕರವಾಗಿ ದಲಿತರಂತ್ರಿ, ಹಿಂದುಳಿದಂತ ಜಾತಿಗಳಂತ್ರಿ ಅಧಿಕಾರಕ್ಕೆ ಬಂದಂತ ಅವರು ಹಣವನ್ನು ಇವತ್ತು ಭ್ರಷ್ಟಾಚಾರ ಮಾಡಿ ಆ ಮಕ್ಕಳ ಭವಿಷ್ಯವನ್ನು ಕಸ್ಕೊಂಡಂತ ಕೆಲಸ ತಾವು ಮಾಡಿ. ಸಿದ್ದರಾಮಯ್ಯವರು ಸದನದಲ್ಲಿ ಇದೇ ರೀತಿಯಲ್ಲಿ ಗೊಂದಲ ಆದಂತ ಟೈಮಲ್ಲಿ ನಾಗೇಂದ್ರ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತೇಳಿ ಸದನದಲ್ಲಿ ಇವತ್ತು ಒತ್ತಾಯವನ್ನು ರಾಜೀನಾಮೆ ಕೊಡಬೇಕೆಂದು ಒತ್ತಾಯ ಮಾಡಿದಂತ ಟೈಮಲ್ಲಿ ಇವತ್ತು ನಾನು ಹೇಳ್ತಾನೆ, ಸಿದ್ದರಾಮಯ್ಯ ಸಾಹೇಬರು ಅವತ್ತು ಮುಖ್ಯಮಂತ್ರಿ ಒಪ್ಪಿಕೊಂಡಾರ ಇಲ್ಲ, ಎಲ್ಲ ಒಂದು ಮಾತಾಡಲ್ಲ, ಭ್ರಷ್ಟಾಚಾರ ಆಗಿದೆ ಅಂತ ಅವತ್ತು ಹೇಳಿದಾರಲ್ಲ, ಅವರೇ ಒಪ್ಪಿಕೊಂಡಿದಾರ. ಅವ್ರು ಒಪ್ಪಿಕೊಂಡಿದ್ರಲ್ಲ, ಇವತ್ತು ಆ ರೊಕ್ಕ ವಾಪಸ್ ಕಟ್ಟಿಸ್ಕೊಡ್ತೀನಿ ಅಂತ ಸಿದ್ದರಾಮಯ್ಯ ಸಾಹೇಬರು ಮಾತನ್ನು ಕೊಟ್ಟಿದ್ರು. ನಾಗೇಂದ್ರ ಅವರೇ ಇವತ್ತು ಸಿದ್ದರಾಮಯ್ಯ ಸಾಹೇಬ್ ಏನ್ ಹೇಳಿಕೆ ಕೊಟ್ಟರು, 187 ಕೋಟಿ ಅಲ್ಲ, 187 ಕೋಟಿ ರೂಪಾಯಿ ಬೇರೆ ಬ್ಯಾಂಕಿಗೆ ವರ್ಗಾವಣೆ ಆಗಿದೆ, ಅದರಲ್ಲಿ 87 ಕೋಟಿ ರೂಪಾಯಿ ಕಟ್ಟಬೇಕಿನ ಬಾಕಿ ಉಳಿದಿದ್ದಂತ ಮಾತು ಸಿದ್ದರಾಮಯ್ಯ ಹೇಳಿದಂತ ಮಾತು ಅವರೇ ಒಪ್ಪಿದಾರ. ನಾನು ನಾಗೇಂದ್ರ ಅವರೇ ಇವತ್ತು ನೀನು ಮಂತ್ರಿ ಆಗ್ಬೇಕಲ್ಲ, ನಾವು ಭಾರತೀಯ ಜನತಾ ಪಾರ್ಟಿಯ ಜನರೆಲ್ಲರೂ ಒಕ್ಕೂಟದಿಂದ ತಂದಿಗೆ ಸಪೋರ್ಟ್ ಮಾಡ್ತೀವಿ. 87 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದ್ವ, ಅದು ವಾಪಸ್ ಇವತ್ತೇ ಕಟ್ಟಬೇಕು. 87 ಕೋಟಿ, 187 ಕೋಟಿ ರೂಪಾಯಿ ಅದು ಕಟ್ಟಲಾದಂತೆ ಮಂತ್ರಿ ಆಗಿ ಹೆಂಗ ಮುಂದುವರಿತೀವಿ ನೀನು? ಇವತ್ತು ಕಟ್ಟಾರ. ಇವತ್ತು ಬಡವರು ಹಕ್ಕಕ್ಕೆ, ಬಡವರ ಭವಿಷ್ಯಕ್ಕೆ ನೀನು ಕೈ ಹಾಕಿದಂತ ಟೈಮಲ್ಲಿ, ನಮ್ಮ ಮಕ್ಕಳ ಭವಿಷ್ಯವನ್ನು ಕಸ್ಕೊಂಡಂತ ಟೈಮಲ್ಲಿ ಇವತ್ತು ನೀನು ಮಂತ್ರಿಯಾಗಿ ಮುಂದುವರಿಬೇಕಾ? ನಿನ್ನ ಸ್ಟೈಲಿಗೆ, ನಿನ್ನ ಬಡವಕ್ಕೆ, ನಿನ್ನ ಲಾಂಬರ್ಗಿನಿ ಕಾರ್ಗೆ ಇವತ್ತು ಬಡವರು ಆಗ್ತಾ ರೊಕ್ಕ ಬೇಕಾಯ್ತಾ? ಕಟ್ಟಲ್ಲ. ಇವತ್ತು ನಿನ್ನ ಹತ್ರ ದೊಡ್ಡ ಶ್ರೀಮಂತತೆಲ್ಲ ಕಟ್ಟಲ್ಲ, ಕಟ್ಟು, ನಾವು ಕೂಡ ಸಪೋರ್ಟ್ ಮಾಡ್ತೀವಿ. ಇದು ಕಟ್ಟಲಾರ್ದಂತೆ ಇವತ್ತು ಪುನಃ ಮಂತ್ರಿಯಾಗಿ ಮುಂದುವರಿಬೇಕಂದ್ರೆ ಈಗ ಹೆಂಗ ಬಿಟ್ಟುಕೊಡಕ್ಕಾಗುತ್ತೆ? ನೀವೇ ಒಂದು ಅರ್ಥವನ್ನು ಮಾಡ್ಕೊಡ್ರಿ. ಅಧಿಕಾರಕ್ಕೆ ಗಂಟ ಬಿಟ್ಟಿದೆ. ಇವತ್ತು ಹಿಂದುಳಿದಂತ ಸಮುದಾಯಗಳನ್ನ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವುದೋ ಸರ್ಕಾರ ಮಾಡ್ತಿದೆ ಅಂದ್ರೆ ಅದು ಕಾಂಗ್ರೆಸ್ ಸರ್ಕಾರ ಹಿಂದುಳಿದಂತ ಜಾತಿಗಳನ್ನ ಮಾಡ್ತಿದೆ. ಇವತ್ತು ಪೌಷರಂಗದಲ್ಲಿ ನೋವಿದೆ. ಇವತ್ತು ಎಷ್ಟು ಸಮುದಾಯಗಳು, 15 ಮಂದಿ, ಇವತ್ತು 2 ಮಂದಿ ಲೋಕಸಭಾ ಎಂಪಿಗಳಲ್ಲಿ ಯಾರು ಕೂಡ ಗೆದ್ದಿಲ್ಲ. ಸೋಮಲಿಂಗಪ್ಪನ ಆದಿರಿಕೊಂಡು, ಬಕೀರಪ್ಪನ ಆದಿರಿಕೊಂಡು, ಓಬಳೇಶ್ವರ ಆದಿರಿಕೊಂಡು 15 ಮಂದಿ ಯಾರು ಕೂಡ ಗೆದ್ದಿಲ್ಲ.
ಗೆಲ್ತಿಲ್ಲ ಅಂದ್ರೆ ಕಾರಣ ಏನು? ಕೊನೆಯ ಕ್ಷಣದಲ್ಲಿ ಅಂದ್ರೆ 27ನೇ ಇಸ್ವಿಗೆ ಸುಮಾರು ಹತ್ತತ್ರ ಆಗಸ್ಟ್ ನವೆಂಬರ್ ತಿಂಗಳಲ್ಲಿ ಬೊಮ್ಮಾಯಿ ಸಾಹೇಬರು ಏನ್ ಮಾಡಿದ್ರು? ಮೀಸಲಾತಿಯನ್ನು ಘೋಷಣೆ ಮಾಡಿದ್ರು. ಏನು ಮಾಡಿದ್ರು? ಮೀಸಲಾತಿ ವಿಚಾರದಲ್ಲಿ ಸುಮಾರು 3% ಇತ್ತು. ಈ ವಾಲ್ಮೀಕಿ ಸಮುದಾಯಗಳ 51 ಜಾತಿಗಳು ಏನಿದಾವೋ 3% ಇತ್ತು. ಆ 3% 7% ಮಾಡಬೇಕು ಅಂತೇಳಿ ನಾನೇ ಈ ಸಮುದಾಯದ ಮಂತ್ರಿ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಬರೆದ ನಂತರ ಯಾವ ಒಬ್ಬ ವ್ಯಕ್ತಿ ಕೂಡ, ಯಾವ ಒಂದು ಸರ್ಕಾರಗಳು ಕೂಡ ಈ ವಾಲ್ಮೀಕಿ ಸಮುದಾಯಕ್ಕೆ 3% ಇದ್ದು 7% ಮಾಡಿದಂತ ಇತಿಹಾಸ ಇಲ್ಲ. ಅದು ಮಾಡಿದಂತ ಭಾರತೀಯ ಜನತಾ ಪಾರ್ಟಿ ಮಾಡಿಕೊಡ್ತೀನಿ. ಭಾರತೀಯ ಜನತಾ ಪಾರ್ಟಿ ಮಾಡಿದ ನಂತರ ಕಾಂಗ್ರೆಸ್ ಅವರು ನಾಗೇಂದ್ರ ರಾಧ ಹಿಡ್ಕೊಂಡು ಪತ್ರ ಹಿಡ್ಕೊಂಡು ಅವ್ರು ಮೀಸಲಾತಿ ಕೊಟ್ಟಿಲ್ಲ ಅಂತ ನಮ್ಮೆಲ್ಲರಿಗೂ ಸುಳ್ಳು ಹೇಳಿದ್ರು. ಜನ ಏನ್ ಹೇಳ್ಕೊಂಡು ಅವ್ರು ಕೊಟ್ಟಾರ ಅಂತೇಳಿ ಅವ್ರು ಹೇಳ್ತಾರ, ಕೊಟ್ಟಿಲ್ಲ ಅಂತೇಳಿ ಇವ್ರು ಕಾಂಗ್ರೆಸ್ ಅವರು ಹೇಳ್ತಾರ. ರಾಮ್ಲವರು ಬಹಳಷ್ಟು ಹೇಳ್ತಾ ಇದ್ದೆ ನಾನು ಈ ಮೀಸಲಾತಿ ವಿಚಾರದಲ್ಲಿ ಏನು 3% ಇದೆನೋ ಅದು 7% ಕೊಡಿಸಿ ನನ್ನ ರಕ್ತದಿಂದ ಬರೆದುಕೊಳ್ತಿರೋಂತ ಮಾತನ್ನು ನಾನು ಅವತ್ತು ಕೂಡ ಹೇಳಿದ್ದೆ. ಬಹುಶಃ ಬಹಳಷ್ಟು ಮಂದಿ ಕಾಂಗ್ರೆಸ್ ನಾಯಕರೆಲ್ಲರೂ ಟೀಕೆ ಮಾಡಿದ್ರು. ಏನ್ ಟೀಕೆ ಮಾಡಿದ್ರು? ರಾಮ್ಲವರು ಹೇಳಿದ್ರು ಅವ್ರ ಹತ್ರ ರಕ್ತ ಇಲ್ಲ, ನೀರು ಕೂಡ ಇಲ್ಲ, ಈ ಮೀಸಲಾತಿ ಜಾಸ್ತಿ ಮಾಡಿಲ್ಲ ಅಂತ ಮಾತು ಕಾಂಗ್ರೆಸ್ ನಾಯಕರು ಹೇಳಿದ್ರು. ಕಾಂಗ್ರೆಸ್ ನಾಯಕರು ನಾನು ಕೇಳ್ತೀನಿ ಇವತ್ತು, ಸ್ವಾಮಿ ರಾಮನವರು ಭಾರತೀಯ ಜನತಾ ಪಾರ್ಟಿ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಂತ ಟೈಮಲ್ಲಿ ನಾವು ಮೀಸಲಾತಿಯನ್ನು ಜಾಸ್ತಿ ಮಾಡಿದ್ವಿ. ಕೇಂದ್ರ ಸರ್ಕಾರ 7% ಮೀಸಲಾತಿ ಕೊಡ್ತಾ ಇದೆ. ಆದ್ರೆ ರಾಜ್ಯ ಸರ್ಕಾರ ಇವತ್ತು ಕೊಟ್ಟಂತ ಮೀಸಲಾತಿ ಭಾರತೀಯ ಜನತಾ ಪಾರ್ಟಿ ಆ ಮೀಸಲಾತಿಯನ್ನು ಕಸ್ಕೊಳ್ಳಂತ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಇದಕ್ಕೆ ಶ್ರಮ ಆಗಬೇಕಲ್ಲ ಇವತ್ತು, ಇದಕ್ಕೆ ಧಿಕ್ಕಾರ ಹಾಕಬೇಕಲ್ಲ ಇವತ್ತು. 3% ಇದ್ದಿದ್ದು 7% ಮಾಡಿದೀನಿ. ನಾನಂದ್ರೆ ಭಾರತೀಯ ಜನತಾ ಪಾರ್ಟಿ ಅನೇಕ ಬಾರಿ ರಾಮ್ನವ್ರು ಮಾಡಲ್ಲ ಅಂತ ಮಾಡಿಕೊಟ್ಟಿದ್ದ ನಂತರ ಅದು ಉಳಿಸ್ಕೊಂಡ್ರ ದೊಡ್ಡವರು ಆಸ್ತಿ ಮಾಡಿ ಕೊಡ್ತಾರ. ನೋಡಪ್ಪ, ನನ್ನ ಹತ್ರ ಒಂದು ಎಕರೆ ಹೊಲ ಇದೆ, ಒಂದು ಮನೆ ಇದೆ, ಅದನ್ನ ಆಸ್ತಿಯಾಗಿ ನೀನು ಬಳಕೆ ಮಾಡ್ಕೊಂಡು ಮುಂದುವರಿಬೇಕಂದ್ರೆ ದೊಡ್ಡವರು ಆಸ್ತಿ ಮಾಡಿಕೊಟ್ರೆ ನಾವು ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕಲ್ಲ. ರಾಮ್ನು ಒಬ್ಬ ವ್ಯಕ್ತಿ ಈ ಸಮುದಾಯಗಳಿಗೆ 7% ಮೀಸಲಾತಿ ಕೊಟ್ಟೆ ಅಂತ ನೀವ್ ಹೆಂಗ ಕಸ್ಕೊಂಡ್ರಪ್ಪ? ನಾನು 2022ನೇ ಇಸ್ವಿಯಲ್ಲಿ ಮೀಸಲಾತಿಯನ್ನು ಕೊಟ್ಟ ನಂತರ ಎಷ್ಟು ಅಪಾಯಿಂಟ್ಮೆಂಟ್ಗಳು ಆದವು? ನೀವು ತೆಗೆದು ನೋಡ್ರಿ, ರೆಡ್ಡಿ ಅವರನ್ನು ತೆಗೆದು ನೋಡ್ರಿ, ನೀವು ತೆಗೆದು ನೋಡ್ರಿ ಎಷ್ಟು ಅಪಾಯಿಂಟ್ಮೆಂಟ್, ಎಷ್ಟು ಮಂದಿ ಡಾಕ್ಟರ್ಗಳು ಆದ್ರು, ಎಷ್ಟು ಮಂದಿ ಇಂಜಿನಿಯರ್ಗಳಾದ್ರು, ಎಷ್ಟು ಮಂದಿ ಅಧಿಕಾರಿಗಳಾದರು. ಇವತ್ತು ನಾವು 2022ರಲ್ಲಿ ಕೊಟ್ಟಂತ ಮೀಸಲಾತಿ ಎಲ್ಲಿ ತನಕ ಮುಂದುವರಿತು? 2024ನೇ ಇಸ್ವಿಯಲ್ಲಿ ಸಿದ್ದರಾಮಯ್ಯ ತನಕ ಮುಂದುವರಿದ್ರು. ಮುಂದುವರೆದಂತ ಟೈಮಲ್ಲಿ ಬೆಳಗಾವಿಯಲ್ಲಿ ಏನ್ ಮಾಡಿದ್ರು? ಈ ಜನಜೀವಿ ಯುವಕರು ಏನಿದಾರೋ ಅವರು ಹೋರಾಟವನ್ನು ಮಾಡಿದ್ರು. ಏನು ಹೋರಾಟ ಮಾಡಿದ್ರು? ನಮ್ ನೌಕರಿ ಕೊಡಬೇಕು ಅಂತ. ಆ ನೌಕರಿ ಕೊಡಬೇಕಂತ ಟೈಮಲ್ಲಿ 1,80,000 ಹುದ್ದೆಗಳು ಕಾಲಿತ್ತು. 1,80,000 ಹುದ್ದೆಗಳು ತಂದ ಟೈಮಲ್ಲಿ ಸರ್ಕಾರ ಏನು ಮಾಡಿತ್ತು? ನಮಗೆ ಉದ್ಯೋಗ ಬೇಕಂದ್ರೆ ಸರ್ಕಾರ ಏನ್ ಘೋಷಣೆ ಮಾಡ್ತು? ನಾವು ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು. ಉದ್ಯೋಗ ಕೊಡ್ತೀವಿ ಅಂದ ತಕ್ಷಣ ನಮ್ಗೆ ಮೀಸಲಾತಿ ಅಡ್ಡ ಬರ್ತಾ ಇದೆ ಅಂತ ಹೇಳಿದ್ರು. ಮೀಸಲಾತಿ ಅಡ್ಡ ಬರುತ್ತದೆ ಅನ್ನಂತ ವಿಚಾರದಲ್ಲಿ ಏನ್ ಮಾಡಿದ್ರು? ತಾವು 50,000 ಹುದ್ದೆಗಳನ್ನು ಕರೀತೀವಿ ಅಂತ ಹೇಳಿದ್ರು. 50,000 ಹುದ್ದೆಗಳನ್ನು ಕರೆದ ನಂತರ ಮತ್ತೆ ಪುನಃ ಏನ್ ಮಾಡಿದ್ರಿ? ಕೋರ್ಟ್ಗೆ ಹೋದ್ರಿ. ಕೋರ್ಟ್ಗೆ ಹೋದಂತ ಟೈಮಲ್ಲಿ ಆ ವಾದ ನಡೆಯುವಂತ ಟೈಮಲ್ಲಿ 3-4 ಕಡೆ ವಾದ ನಡೆಯುವಂತ ಟೈಮಲ್ಲಿ ನಿಮ್ಮ ಅಟರ್ನಿ ಜನರಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಲ್ಲಿ ಅಟೆಂಡ್ ಆಗ್ಲಿಲ್ಲ. ಅವ್ನು ಅಟೆಂಡ್ ಆಗಿದ್ರಿನ ಇವತ್ತು 7% ಮೀಸಲಾತಿ ಇರ್ತಿತ್ತು. ಅವ್ನು ಅಟೆಂಡ್ ಆಗಿರೋದಂತ ಇವತ್ತು ಏನ್ ಮಾಡಿದ್ರು? ಅವರೇ ಸರ್ಕಾರದವರೇ ಕೇಳ್ತಾರ. ಏನು ಕೇಳ್ತಾರ? ಅವತ್ತು ನಾವೇನು ಎಸ್ಟಿ ಸಮುದಾಯಕ್ಕೆ 3% ಇಂದ 4% ಜಾಸ್ತಿ ಮಾಡಿ 7% ಮಾಡಿದ್ವಿ. ಎಸ್ಟಿ ಸಮುದಾಯಕ್ಕೆ 15 ಇದ್ದಿದ್ದು 16 ಮಾಡಿದ್ವಿ. ಎಕ್ಸ್ಟ್ರಾ ಬಂದು 6%. ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನಕ್ಕೆ ಹೇಳ್ತದ್ರೆ 50% ಒಳಗಡೆ ಮೀಸಲಾತಿ ಕೊಡಬೇಕೆಂದು ಕೇಳ್ತದೆ. ಈ ಸರ್ಕಾರಕ್ಕೆ ಕೋರ್ಟ್ ಅಲ್ಲಿ ಜಡ್ಜ್ ಏನ್ ಹೇಳ್ತಾರ? 50% ಒಳಗಡೆ ಮೀಸಲಾತಿ ಕೊಡ್ತೇನೆ ಸರ್ಕಾರ ನೀವು ಕೇಳ್ತಾ ಇದ್ದಲ್ಲ, ಅವ್ರ ಒಪ್ಪಿಗೆ ಕೊಡೋಣ ಅಂತೇಳಿ
ಸ್ಟೇ ಕೊಡ್ತಾರೆ, ಅದು ಪಾರ್ಸಲ್ ಇಷ್ಟೇ. ಇವ್ರು ಮಾಡಿದಂತ ತಪ್ಪಿನಿಂದ ಈ ಸಮುದಾಯಗಳಿಗೆ ಇವತ್ತು 3% ಮೀಸಲಾತಿ ಸಿಗ್ತಾ ಇದೆ. ಇವತ್ತು 3% ಇವತ್ತು ಮಕ್ಕಳ ಕಷ್ಟ ನೋಡಿ, ಎಷ್ಟು ಕಷ್ಟ ಆಗ್ತಾ ಇದೆ, ಇವತ್ತು ಎಷ್ಟು ತೊಂದರೆ ಆಗ್ತಾ ಇದೆ. ಇವತ್ತು ಮಕ್ಕಳಿಗೆ 3% ಇವತ್ತು ಯಾವುದೇ ರೀತಿಯಲ್ಲಿ ಸೌಲಭ್ಯಗಳು ಸಿಗ್ತಾ ಇಲ್ಲ. ಈ ಸರ್ಕಾರ ಮಾಡಿದಂತ ತಪ್ಪಿನಿಂದ, ಎಡವಟ್ಟದಿಂದ ಇವತ್ತು ಎಸ್ಸಿ ಸಮುದಾಯ ಇವತ್ತು 6% ಮೀಸಲಾತಿ ಕಳ್ಕೊಂಡಿದೆ. ಈ ಸರ್ಕಾರಕ್ಕೆ ಇನ್ನು ಮುಂಬರುವಂತ ದಿನಗಳಲ್ಲಿ ನಾನು ವಿನಂತಿಯನ್ನು ಮಾಡ್ಕೊಂತ ಇದ್ದೀನಿ. ಎಸ್ಸಿ ಸಮುದಾಯ ಆಗಿರ್ಬೋದು, ಎಸ್ಸಿ ಸಮುದಾಯ ಆಗಿರ್ಬೋದು, ಇವತ್ತು ಯಾರು ಕೂಡ ಇದಕ್ಕೆ ಕಾಂಗ್ರೆಸ್ ಪಾರ್ಟಿಗೆ ಮತವನ್ನು ಹಾಕಬಾರ್ದಂತ ಮಾತು ನಾನು ಹೇಳಿದಂತ ಮಾತಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂತ ಮಾತು. ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ದಲಿತರೆಲ್ಲ ಮಕ್ಕಳಿಗೆ ನಮ್ಮ ತಿಳ್ಕೊಂಡು ಹೋಗಂತ ಬಂದಿವ್ರು ಎಲ್ಲರಿಗೂ ಕಾಂಗ್ರೆಸ್ ನಾಯಕರು, ನಮ್ಮನ್ನು ಉಪಯೋಗ ಮಾಡಿಕೊಂಡಂತ ಬಂದಿವ್ರು ಎಲ್ಲಾರು ಕೂಡ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಎಷ್ಟು ಮೋಸ ಮಾಡಿದ್ರು ನಿಮ್ಗೆ ಗೊತ್ತಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಇಂಚಿಂಚಾಗಿ ಮೋಸ ಮಾಡಿದಂತ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಲೋಕಸಭೆಗೆ ನಿಲ್ಲಿಸ್ತಾರೆ ಇವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಲೋಕಸಭೆಗೆ ಎಂಪಿ ನಿಲ್ಲಿಸಿ ಮತ್ತೆ ಸೋಲಿಸ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ. ಯಾಕಂದ್ರೆ ದಲಿತ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸೋಲಿಸಿದ ನಂತರ ಪುನಃ ರಾಜ್ಯಸಭೆಗೆ ನಿಲ್ಲಿಸ್ತಾರೆ. ಅವ್ರು ರಾಜ್ಯಸಭೆಗೆ ನಿಲ್ಲಿಸಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜ್ಯಸಭೆಗೆ ಗೆಲ್ಲಿಸಿ ಕಳಿಸ್ಕೊಡ್ತಾರ. ಇದರಲ್ಲಿ ನಿಮ್ಗೆ ಏನಾಗ್ತಾ ಇತ್ತು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದಿರ್ಬೋದು, ಆದ್ರೆ ಕಾಂಗ್ರೆಸ್ ಪಾರ್ಟಿ ಇಲ್ಲ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲ, ಅವರು ಸೋಲಿಸಿದೀವಿ ನಾವೇ, ಮತ್ತೆ ರಾಜ್ಯಸಭೆ ಕಳಿಸಿದ್ವಿ ನಾವೇನಂತ ಸಂದೇಶ ಇಡೀ ದೇಶಕ್ಕೆ ಗೊತ್ತಾಗಬೇಕೆಂದ್ರೆ ಅವತ್ತು ದಲಿತ ನಾಯಕರಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದಂತ ವ್ಯಕ್ತಿನ ಸೋಲಿಸ್ತಾರ ಗೆಲ್ಲಿಸ್ತಾರ ಅಂದ್ರನ್ನ ಇದ್ರ ಸೂಕ್ಷ್ಮತೆನ ಅರ್ಥ ಮಾಡ್ಕೊಂಡು ಎಷ್ಟು ಮಟ್ಟಿಗೆ ತೊಂದರೆಗಳನ್ನು ಕೊಡ್ಕೊಂಡು ಇವತ್ತು ಈ ಪಾರ್ಟಿ ಈ ದಲಿತರೆಲ್ಲರೂ ಕೂಡ ಮತ ಹಾಕಬೇಕಾ, ಮೀಸಲಾತಿಯನ್ನು ಕಸ್ಕೊಂಡಿರುವಂತ ಪಾರ್ಟಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆಯುವಂತ ಟೈಮಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಕೊಡಬೇಕನ್ನಂತ ನಿಟ್ಟಿನಲ್ಲಿ ಯಾವೊಂದು ಪಾರ್ಟಿ ಮಾಡಿದ್ದಿಲ್ಲ, ಅದು ಮೀಸಲಾತಿ ಜಾಸ್ತಿ ಮಾಡಿರುವಂತ ಪಾರ್ಟಿ ಅದು ಬಿಜೆಪಿ ಪಾರ್ಟಿ. ಇಷ್ಟೊಂದು ದೊಡ್ಡ ಮೋಸ ಮಾಡಿರುವಂತ ಪಾರ್ಟಿಗೆ ನಾವೆಲ್ಲರೂ ಕೂಡ ಇವತ್ತು ಸಹಕಾರ ಕೊಡಬೇಕನ್ನಂತ ಪ್ರಶ್ನೆಯನ್ನು ಕೇಳ್ತೀನಿ. ಇವತ್ತು ಕೇವಲ ಇವತ್ತು ನಮ್ಮ ಬಡವರಾಗಿರ್ಬೋದು, ರೈತರಾಗಿರ್ಬೋದು, ಈ ರಾಜ್ಯದಲ್ಲಿ ಪ್ರತಿಯೊಬ್ಬ ಯುವಕ ಸಂಕಷ್ಟದಲ್ಲಿದ್ದಾನ. ಆದ್ರೆ ಇವತ್ತು ಗ್ಯಾರಂಟಿ ಅನ್ನಂತ ಇವತ್ತು ಏನು ಹೇಳ್ಕೊಂಡು ಕೇವಲ ಜಾಹೀರಾತನ್ನಂಥದ್ದು ದಿನನಿತ್ಯ ಪೇಜ್ಗಳನ್ನು ಕೊಟ್ಟು ಆ ಜಾಹೀರಾತದಲ್ಲಿ ಇವತ್ತು ಕುಸಿತ ಇರುವಂತ ರೈತ, ಬಡವ, ಕಾರ್ಮಿಕ, ಯುವಕ ಇವತ್ತು ನರಳ್ತಾ ಇದ್ದಾನ. ಹಂಗಾಗಿ ಇವತ್ತು ಈ ಸರ್ಕಾರದ ಬಂಡವಾಳ ಬಯಲಾಗಬೇಕು ಅನ್ನೋ ಕಾರಣದಿಂದ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಉಗ್ರವಾದಂತ ಹೋರಾಟವನ್ನು ಮಾಡ್ತಾ ಇದೆ. ಬಹುಶಃ ನಾನು ಕೇಳ್ತೀನಿ, ಇವತ್ತು ತುಂಗಭದ್ರಾ ಜಲಾಶಯದಲ್ಲಿದ್ದಂತ ಜನರು, ನಮ್ಮ ಭಾಗದಲ್ಲಿದ್ದಂತ ಜನರು, ಗುರ್ಲಿಂಗೌಡರು, ನಮ್ಮ ರೈತ ನಾಯಕರೆಲ್ಲರಿಗೂ ನಾನು ಕೇಳ್ತೀನಿ, ಬಹುಶಃ ನಮಗೆ ಇವತ್ತು ತುಂಗಭದ್ರಾ ಜಲಾಶಯ ನಮಗೆ ಜೀವನಾಡಿ. ನಮ್ಮ ಭಾಗದಲ್ಲಿದ್ದಂತ ಜನರು ಇವತ್ತು ಕೂಡ ಸಿಂಧವಾರು, ಇವತ್ತು ದಲಿತ ಮೋರ್ಖ ಭಾಗದಲ್ಲಿದ್ದಂತ ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ. ಸ್ವಾಮಿ ಇವತ್ತು ಇದೇ ಉಪಮುಖ್ಯಮಂತ್ರಿಗಳಾಗಿದ್ದಂತ ಡಿ.ಕೆ. ಶಿವಕುಮಾರ್ ಅವರು ಬಹುಶಃ 2023 22ನೇ ತಾರೀಕಿಗೆ 19ನೇ ಗೇಟ್ ಕೊಚ್ಕೊಂಡಂತ ಟೈಮಲ್ಲಿ 22ನೇ ಇಸ್ವಿದಲ್ಲಿ ಬಂದಿತ್ತು. ಬಂದಂತ ಟೈಮಲ್ಲಿ 19ನೇ ಗೇಟ್ ಕೊಚ್ಕೊಂಡೋಗಿದೆ ಅಂತೇಳಿ ಆ ಕನ್ನಯ್ಯ ಸ್ವಾಮಿ ಅವರು ವರದಿ ಕೊಟ್ಟಂತ ಟೈಮಲ್ಲಿ ಆ ಗೇಟ್ ಅನ್ನು ಸರಿಯಾದಂತ ರಿಪೇರಿ ಮಾಡಬೇಕಾಗಿತ್ತು. ಆಮೇಲೆ ಕನ್ನಯ್ಯ ಸ್ವಾಮಿ ಅವರು ಮತ್ತೆ ಹೋಗಿ ಆ ಟೆಕ್ನಿಕಲ್ ಟೀಮ್ ಹೋಗಿ ಎಲ್ಲ ಗೇಟ್ಗಳು ಕೂಡ ತೊಂದರೆ ಆಗಿದೆ ಅಂತ ಹೇಳಿದಂತ ಟೈಮಲ್ಲಿ ಅದಕ್ಕೆ ಎಸ್ಟಿಮೇಷನ್ ಮಾಡ್ತಾರೆ 51 ಕೋಟಿ. ಆ 51 ಕೋಟಿ ಕೂಡ ಸರ್ಕಾರ ಕೊಡಲಾರ್ದಂತೆ ನಮ್ಮ 2 ಬೆಳೆ ನೋಡ್ರಿ, ಲೆಫ್ಟ್ ಬ್ಯಾಂಕ್ ಅಂದ್ರಿಗಿನ ಬಹುಶಃ ನನಗೆ ಗೊತ್ತಿರೋಂತ ಪ್ರಕಾರ ಒಂದು 30,000 ಎಕರೆ ಇರ್ತಾವ. 30,000 ಎಕರೆ ಲೆಫ್ಟ್ ಬ್ಯಾಂಕ್ ಅಲ್ಲಿ. ರೈತರ ಬ್ಯಾಂಕ್ ಅಲ್ಲಿ ಇವತ್ತು ಸುಮಾರಾಗಿ 40,000 ಎಕರೆ ಇರ್ತಾವ. 40,000 ಎಕರೆ ಇರ್ತಾವ. ಈ 40,000 ಎಕರೆ ಮತ್ತು 30,000 ಎಕರೆ ಜನರದ್ರಿಗೆ 70,000 ಎಕರೆ ಜನರು ಆಗ್ತಾರ. ಈ 70,000 ಎಕರೆ ಜನರಿಗೆ ಏನು ಸರ್ಕಾರ ನಿರ್ಲಕ್ಷ್ಯದಿಂದ 2 ಬೆಳೆ ಕಳ್ಕೊಂಡಿವಿ. ರಿಟರ್ನ್ ಆಗಿ 2 ಬೆಳೆ ನೀರು ಕಳ್ಕೊಂಡಿವಿ. 2 ಬೆಳೆ ನೀರು ಕಳ್ಕೊಂಡಿದೀವಿ. 2 ಬೆಳೆ ಅಂದ್ರೆ ಎಷ್ಟು ನುಕ್ಸಾನ ಆಯ್ತು ಹೇಳ್ರಿ. ಭಾರತೀಯ ಜನತಾ ಪಾರ್ಟಿ ಹೌದು ಈಶ್ವರಪ್ಪನವರು
ಒಂದು ಕಡೆ ಅತಿವೃಷ್ಟಿ ಆಗ್ತಾ ಇದೆ, ಒಂದು ಕಡೆ ಅನಾವೃಷ್ಟಿ ಆಗ್ತಾ ಇದೆ, ಒಂದು ಕಡೆ ಬರಗಾಲ ಆಗ್ತಾ ಇದೆ. ನಮ್ಮ ಭಾಗದಲ್ಲಿದ್ದು ನಮ್ಮ ಮೂವಕ್ಕ ಕಡೆ ಗ್ರಾಮಾಂತರ ಪ್ರದೇಶದ ಕಡೆ ಹೋದ್ರೆ ನಿನ್ನೆ ಮಳೆ ಇಲ್ಲ, ಕಂಪ್ಲಿಯ ಕೇನಾದ ಕಡೆ ಹೋದ್ರೆ ಮಳೆ ಇಲ್ಲ, ಸಿರುಗುಪ್ಪ ಕಡೆ ಹೋದ್ರೆ ಅಲ್ಲಿ ಮಳೆ ಇಲ್ಲ. ಒಂದು ಕಡೆ ಮಳೆ ಬೀಳುತ್ತದೆ, ಒಂದು ಕಡೆ ಮಳೆ ಬೀಳಲ್ಲ. ಇವತ್ತು ಅಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸೇರ್ಕೊಂಡು ಈ ಭಾಗದಲ್ಲಿದ್ದಂತ ರೈತರೆಲ್ಲ ಕುಡಿಲಿಕ್ಕೆ ನೀರು ಕೊಡ್ರಿ ಅಂತ ಹೇಳಿ ಸರ್ಕಾರ ಕೇಳಿದ್ವಿ. ಕುಡಿಲಿಕ್ಕೆ ನೀರು ಕೊಡಿ ಅಂತ ಸರ್ಕಾರ ಕುಡಿಲಿಕ್ಕೆ ನೀರು ಕೊಟ್ಟಿಲ್ಲ. ನಾವು ಕೇಳಿದ್ವಿ 30 TMC 40 TMC ನೀರಿದ್ದಂತ ಟೈಮಲ್ಲಿ ಕೂಡ ನಾವು ಕೊಟ್ಟಿದ್ವಿ ಸ್ವಾಮಿ, ನಿಮ್ಮ ಹತ್ರ 30 TMC 40 TMC ನೀರಿದಾವ ಕೊಡ್ರಿ ಅಂದ್ರೆ ಈ ಸರ್ಕಾರ ಕೊಟ್ಟಿಲ್ಲ. ನಮ್ಮ ರೈತರು ಹೋರಾಟ ಮಾಡಿದ್ರು, ನಮ್ಗೆ ನೀರು ಕೊಡ್ರಿ ಅಂತ ಹೇಳಿ. ನಮಗೆ ಸುಮಾರಾಗಿ ವೆಸ್ಟ್ ಬ್ಯಾಂಕ್ 40,000, ಈ ಬ್ಯಾಂಕ್ದಲ್ಲಿ ಇವತ್ತು 30,000 40 70,000 ಎಕರೆಗೆ ನಾವು ಎಷ್ಟು ನೀರು ಕೇಳಿದ್ವಿ? ಹತ್ತತ್ರ 2 TMC 3 TMC ನೀರು ಕೇಳಿದ್ವಿ. ಆದ್ರೆ ಸರ್ಕಾರ ಘೋಷಣೆ ಮಾಡಿದಂತ ಈ ರಾಜ್ಯದ ಮುಖ್ಯಮಂತ್ರಿಗಳು ಕೇವಲ ರಿಯಲ್ ಎಸ್ಟೇಟ್ ಮೇಲೆ ಅವಲಂಬಿತವಾಗಿದ್ದಾರೆ. ಅವ್ರೇನ್ ರೈತರನ್ನಲ್ಲ. ಬಹುಶಃ ರಿಯಲ್ ಎಸ್ಟೇಟ್ ಮುಖ್ಯಮಂತ್ರಿಗಳೇ ನಮ್ಮ ಭಾಗದಲ್ಲಿದ್ದಂತ ರೈತರನ್ನು ಕೂಡ ನೋಡ್ರಿ. ನೀವು ಕೇವಲ ಡ್ರೋನ್ ಆರಿಸಿದ್ರಿ. ಆ ಡ್ರೋನ್ ಏನಾಯ್ತು, ರೆಕ್ಕೆ ಕಿತ್ತು ಎಲ್ಲಿ ಕಿತ್ತು ಅಂತ ನಮ್ಗೆ ಗೊತ್ತಿಲ್ಲ. ಬರೇ ಡ್ರೋನ್ ಆರಿಸಿದ್ರಿ. ಏನೋ ಬೇಗ ಡ್ರೋನ್ ಆರಿಸಿದ್ರೆ ನಮಗೆ ಕೊಡಬೇಕಾಗಿತ್ತಲ್ಲ. ಡ್ರೋನ್ ಆರಿಸಿದ್ವಿ ಅಂದಾಗ ಇಷ್ಟು ಪರಿಹಾರವನ್ನು ಕೊಡಬೇಕಾಗಿತ್ತ ನೀವು ಹೇಳ್ಬೋದಾಯ್ತಲ್ಲ. ಇನ್ನು ತನಕ ₹1 ಕೂಡ ನಯಾ ಪೈಸೆ ಕೂಡ ಬಿಡುಗಡೆ ಮಾಡಲಿಲ್ಲ. ಬರಗಾಲ ಅಂದ್ರೆ ಘೋಷಣೆ ಮಾಡಿಲ್ಲ ನೀವು. ಆದ್ರೆ ನಮ್ಮ ರೈತರ ಪರಿಸ್ಥಿತಿ ಏನಂತ ಯೋಚನೆ ಮಾಡಿದ್ರ? ಹೋಗ್ತೀರಿ ಬಿಡಿದಿಗೆ ಹೋಗ್ತೀರಿ. ಆ ಬಿಡಿದಿಗೆ ಹೋಗೋ ಮೊದಲು ನಮ್ಮ ಉತ್ತರ ಕರ್ನಾಟಕ ಬರ್ಬೋದಲ್ಲ, ಅದು ನಮ್ಮ ಕಲ್ಯಾಣ ಕರ್ನಾಟಕ ಬರ್ಬೋದಲ್ಲ. ಬಂದು ಇಲ್ಲಿ ಎಷ್ಟು ಟೌನ್ಶಿಪ್ ಪಾರ್ಟಿಗೆ ಮಾಡಪ್ಪ. ನಮ್ದು ಸಾವಿರಾರು ಎಕರೆಗಳು ಬೀಡು ಬಿದ್ದಂತ ಪ್ರದೇಶದಲ್ಲಿ ಜಮೀನಿದಾವ. ಆದ್ರೆ ನಿನಗೆ ಬೇಕಾಗಿರೋದು ಬೆಂಗಳೂರು ಮಾತ್ರ ಅಭಿವೃದ್ಧಿ ಆದ್ರೆ ಸಾಕು. ಆ ಕಡೆ ನಿಮ್ ರಾಮನಗರ ಅಭಿವೃದ್ಧಿ ಆದ್ರೆ ಸಾಕು. ಕರ್ನಾಟಕ ರಾಜ್ಯ ಹಾಳಾಗೋಗ್ಲಿ. ಈ ರಾಜ್ಯದಲ್ಲಿ ರೈತರು ಸತ್ತರನ್ನು ಬದುಕರೇನು ನಮ್ದು ಯಾವುದೇ ರೀತಿ ಲೆಕ್ಕ ಇಲ್ಲದಂತೆ ಇವತ್ತು ನೀನು ಕೇವಲ ಬೆಂಗಳೂರಿಗೆ ಮುಖ್ಯಮಂತ್ರಿ ಆಗಿದ್ದೀವಿ. ಇನ್ನು ಭ್ರಷ್ಟಾಚಾರಿಗೆ ಇವತ್ತು ನಾಗೇಂದ್ರ ಅಂತ ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡುವಂತ ಮುಖ್ಯಮಂತ್ರಿಗಳಾಗಿದ್ದೀರಿ. ತಾವು ರಿಯಲ್ ಎಸ್ಟೇಟ್ ಮುಖ್ಯಮಂತ್ರಿಗಳಾಗಿದ್ದೀರಿ. ಇವತ್ತು ನಮ್ಮ ಭಾಗದಲ್ಲಿದ್ದಂತ ರೈತರು ಇವತ್ತು ಕಣ್ಣೀರಲ್ಲಿ ಕೈ ತೊಳೆಯುವಂತ ಕೆಲಸ ಆಗ್ತಾ ಇದೆ. ಎಷ್ಟು ತ್ರಾಸಿದೆ ಅಂದ್ರೆ ನಮ್ಮ ರೈತರಿಗೆ ಇವತ್ತು ಬೀಜ ಇಲ್ಲ, ಗೊಬ್ಬರ ಇಲ್ಲ, ಮಳೆ ಇಲ್ಲ, ಕುಡಿಲಿಕ್ಕೆ ನೀರಿಲ್ಲ, ಕೆರೆಗಳೆಲ್ಲ ಬತ್ತಿ ಹೋಗ್ತಾ ಇದಾವ, ನೀರು ತೊಗೊಳಕ್ ಆಗ್ತಾ ಇಲ್ಲ. ಮಂತ್ರಿಗಳೆಲ್ಲರೂ ಕೂಡ ಕೈಗೆ ಸಿಗ್ತಾ ಇಲ್ಲ. ಬಹುಶಃ ಇಲ್ಲಿ ಗೆದ್ದಂತ ಎಲ್ಲ ಕಾಂಗ್ರೆಸ್ಸಿನ MLAಗಳು 28ಕ್ಕೆ ಇವತ್ತು ಅವ್ರಿಗೆ ಗೊತ್ತಾಗಿದೆ. ನಾನು ನಮ್ಮ ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೀನಿ, ಸೂರ್ಯಗೆ ಚಂದ್ರಗೆ ಎಷ್ಟೇನೋ ಕರ್ನಾಟಕ ರಾಜ್ಯದಲ್ಲಿ 28ನೇ ಇಸ್ವಿಗೆ ಭಾರತೀಯ ಜನತಾ ಪಾರ್ಟಿ ಪೂರ್ಣ ಪ್ರಮಾಣದಿಂದ ಅಧಿಕಾರ ಬರೋದಕ್ಕೆ ಇದನ್ನು ತಪ್ಪಿಸೋಕೆ ಯಾರ ಕೈಯಿಂದ ಸಾಧ್ಯ ಆಗಲ್ಲ. ಇವತ್ತು ನೀವು ಮುಂದಿನ ದಿನಗಳಲ್ಲಿ ಈ ಶಾಸಕರು, ಈ ಮಂತ್ರಿಗಳೆಲ್ಲ ಧಿಕ್ಕರಿಸಂತ ಕೆಲಸ ಆಗಬೇಕಾಗಿದೆ. ಅದಕ್ಕೋಸ್ಕರವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ SC ಜನಾಂಗಕ್ಕೆ ಇವತ್ತು ಹಣವನ್ನು ದುರ್ಬಳಕೆ ಮಾಡಿಕೊಂಡು ಅಂತ ಭ್ರಷ್ಟ ನಾಗೇಂದ್ರನ್ನ ರಾಜೀನಾಮೆಯನ್ನು ಕೊಡಿಸಬೇಕು ಅನ್ನೋ ಕಾರಣದಿಂದ ಉಗ್ರವಾದಂತಹ ಹೋರಾಟವನ್ನು ಕೂಡ ಮಾಡುವಂತ ಕೆಲಸ ಮಾಡ್ತಾ ಇದ್ವಿ. ಅದಕ್ಕೋಸ್ಕರವಾಗಿ ನೀವು ಭ್ರಷ್ಟ ಸರ್ಕಾರಕ್ಕೆ ಇವತ್ತು ನಾವೆಲ್ಲರೂ ಕೂಡ ಧಿಕ್ಕಾರವನ್ನು ಹಾಕುವಂತ ಕೆಲಸ ಕೂಡ ನಾವೆಲ್ಲರೂ ಕೂಡ ಮಾಡ್ತಾ ಇದ್ವಿ. ಬಹಳಷ್ಟು ಮಂದಿ ವಿದ್ಯಾರ್ಥಿನಿಯರು, ಸಾಕಷ್ಟು ಮಂದಿ ಈ ಸಮುದಾಯದಲ್ಲಿದ್ದಂತಹ ಮಕ್ಕಳೆಲ್ಲರೂ ಕೂಡ ಎಲ್ಲಾ ರೀತಿಯಲ್ಲಿ ವಂಚಿತರಾಗಿ ಇವತ್ತು ಒಂದು ರೀತಿ ಎಲ್ಲಾ ರೀತಿಯಲ್ಲಿ ಕೂಡ ಎಲ್ಲವನ್ನು ಕೂಡ ಕಳ್ಕೊಂಡಂತ ಕೆಲಸ ಕೂಡ ಅವನು ಮಾಡ್ತಾ ಇದ್ದಾರೆ. ಇವತ್ತು ಸರ್ಕಾರ ಅನ್ನುವಂಥದ್ದು ಇವತ್ತು ರೈತರಿಗೆ ಕಿಮ್ಮತ್ತನ್ನು ಕೊಡ್ತಾ ಇಲ್ಲ, ಬಡವರಿಗೆ ಕಿಮ್ಮತ್ತನ್ನು ಕೊಡುವಂತ ಆಗ್ತಾ ಇಲ್ಲ. ನಮ್ಮ ಹಿಂದುಳಿದಂತಹ ಜಾತಿಗಳಿಗೆ ಇವತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳಿಗೆ ಎಲ್ಲ ರೀತಿಯಲ್ಲಿ ಇವತ್ತು ಮೋಸ ಮಾಡುವಂತ ಕೆಲಸ ಸರ್ಕಾರ ಮಾಡ್ತಾ ಇದೆ. ಕೇವಲ ಗ್ರಾಮಗಳ ಮೂಲಕ ಸರ್ಕಾರ ನಡೆಸಕ್ ಹೋಗುವಂತ ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ನಾಗೇಂದ್ರ ಅವರೇ ನೀವು ನೆನ್ಪಿಡ್ಕೊಳ್ರಿ, ನಿಮ್ಮ ಮೇಲೆ ಒಂದೇ ಕೇಸ್ ಅಲ್ಲ ಇವತ್ತಿರೋದು. ಎಷ್ಟು ಕೇಸ್ ಇದಾವೆ ಆ ಮನುಷ್ಯನ ಮೇಲೆ? 31 ಕೇಸ್ಗಳಿದಾವೆ ಆ ಮನುಷ್ಯನ ಮೇಲೆ. 31 ಕೇಸ್ಗಳು. ಬೆಳಗ್ಗೆ ಎದ್ರೆ ಸಾಕು ಕೋರ್ಟ್ ಅಲ್ಲಿ ಇರ್ಬೇಕ ಮನುಷ್ಯ. ಆ
ಕೋರ್ಟ್ ಅಲ್ಲಿ ಇರುವಂತ ಸಂದರ್ಭದಲ್ಲಿ ಈ ಭಾಗಕ್ಕೆ ಓಡಾಡಕ್ ಆಗುತ್ತೆ ನಮ್ಮ ಮನುಷ್ಯನ ಕೈಲಿ? ಒಂದು ಕಡೆ ಲೋಕಾಯುಕ್ತದ ಕೇಸ್ ಇದಾವ, ಒಂದು ಕಡೆ ಇವತ್ತು ಸಿಬಿಐ ಅಲ್ಲಿ ಕೇಸ್ಗಳಿದಾವ, ಒಂದು ಕಡೆ ಇಡಿಯಲ್ಲಿ ಕೇಸ್ಗಳಿದಾವ. ಈ ಎಲ್ಲಾ ಕೇಸ್ಗಳು ತನಿಖೆ ನಡೀತಾ ಇದಾವ. ಅವ್ರು ಬೆನ್ನ ಹೆಂಗಾಗ್ತಿದ್ದಾವ ಅಂದ್ರಿಗಿನ ಒಂದಿಲ್ಲ ಒಂದು 6 ದಿನದಲ್ಲಿ 5 ದಿನಗಳ ಕೋರ್ಟ್ ಅಲ್ಲಿರುವಂತ ಮಂತ್ರಿ ಇವತ್ತು ರಾಜ್ಯದಲ್ಲಿ ಯಾರನ್ನಿದ್ದಾರೆ ಅಂದ್ರೆ ನಾಗೇಂದ್ರ ಅವರು ಇವತ್ತು ಮಂತ್ರಿ ಆಗಿ ಮುಂದುವರಿತಾ ಇದ್ದಾರೆ. ಅಂತ ವ್ಯಕ್ತಿಗಳು ನಾವೆಲ್ಲರೂ ಕೂಡ ಹೋಗ್ತಿರ್ತೀವಿ. ನಾವು ಜನಪ್ರತಿನಿಧಿಗಳು ಕೇಸುಗಳು ನಾವೇನೋ ಹೋಗಲ್ಲ, ನಾವು ಬೇರೆ ಕೇಸುಗಳಲ್ಲಿ ಹೋಗ್ತಿರ್ತೀವಿ. ನಾನು ಬೆಂಗಳೂರಿನಲ್ಲಿ CHH ಕೋರ್ಟ್ ಅಲ್ಲಿ 82ರಲ್ಲಿ ಒಂದೇ ಕೋರ್ಟ್ ಅಲ್ಲಿ 31 ಕೇಸುಗಳಿದಾವೆ ಮನುಷ್ಯನ ಮೇಲೆ. ಅಂತ ವ್ಯಕ್ತಿನ ನಾವು ಹಿಡ್ಕೊಂಡು ಇವತ್ತು ಯಾವ ರೀತಿಯಲ್ಲಿ ಇವತ್ತು ನಮ್ಮ ರಾಜ್ಯ, ನಮ್ಮ ತಾಲೂಕು, ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರವಾಗಿ ಇವತ್ತು ಉಗ್ರವಾದಂತಹ ಹೋರಾಟ ನಮ್ಮ ಅಧ್ಯಕ್ಷರಾದಂತ ನಮ್ಮ ಅನಿಲ್ ನಾಯ್ಡು ಅವರ ಸಮ್ಮುಖದಲ್ಲಿ ನಾವೆಲ್ಲರೂ ಕೂಡ ಹೋರಾಟವನ್ನು ಮಾಡ್ತಾ ಇದ್ವಿ. ನಾಳೆ ನಾಡಿದ ನಮ್ಮ ಅಧ್ಯಕ್ಷರಾದಂತ ಸಾಕಷ್ಟು ಹೋರಾಟಗಳು ರೂಪುರೇಷೆಗಳು ಮಾಡ್ಬೇಕು ಅನ್ನೋ ತೀರ್ಮಾನವನ್ನು ಕೆಲಸ ಮಾಡ್ತಾರ.